ಸಮರ್ಥ ಎಲ್ಲಿದ್ದಾನೆ? ಅಮ್ಮರ ಮನೇಲಿ ಇದ್ದಾನೆ, ಏನು ಇಲ್ಲೇ ಇದ್ದಾನೋ? ಫಸ್ಟ್ ಅತ್ತೆರ ಮನೆ ಹತ್ರನೇ ಹೋಗ್ತೀನಿ. ಅತ್ತೆರ ಮನೆ ಹತ್ರ ಹೋಗಿ ಅತ್ತೆನ ಮಾತಾಡಿಸ್ಕೊಂಡು ಆಮೇಲೆ ಹೋಗ್ತೀನಿ. ಅಮ್ಮಯ್ಯ ನಂಗೆ ಬಂದಿತ್ತು ಅಂತ ಹೇಳ್ತೀನಿ. ಫೋನಲ್ಲಿ ಹೇಳಿದೆ, ಒಂದ್ಸತಿ ಮಾತಾಡ್ಸೋಣ. ಅತ್ತೆನ ಹೋಗಿ ಮಾತಾಡ್ಸ್ಕೊಂಡು ಆಮೇಲೆ ಅಮ್ಮೆರ ಮನೆ ಹತ್ರ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಯಾಕೆ ಅವನ್ನ ನಮ್ಮತ್ತೆ ಪಾಪ ಎಂಥದನ ಆಗಲಿ ಇವತ್ತೊಂದು 2 ದಿವಸ ಇಟ್ಟು ಕಂಪ್ನಿಯಿಂದ ಒಂದು ಮಾತು ಅಂದಿಲ್ಲ ನನ್ನ ಮಗನ್ನ. ಒಂದು ಮಾತು ಬೈದಿಲ್ಲ, ಏನಿಲ್ಲ. ನಮ್ಮ ಅಮ್ಮನೂ ನಮ್ಮ ಒರೆಸಿತಾನೇನೆ ನನ್ನ ಮಗುಗೆ ಹೆಂಗೆ ಬೈತಾರೆ ಹಂಗೇನೆ ಪಾಪ. ಅಲ್ಲ ಫೋನ್ ಮಾಡಿದ್ದೀನಿ, ಇವತ್ತು ಗೊತ್ತಾಳು ಸುಮ್ಮನೆ ಕರ್ಕೊಂಡು ಹೋಗ್ತಾಳೆ. ಹುಡ್ಗ ಬೋಲ್ ಒಳ್ಳೇದಲ್ವಂತೆ. 6 ಲಕ್ಷ ಏನೋ ಸಾಲ ಮಾಡಿತ್ತಂತೆ, ಎಲ್ಲ ಸಾಲ ಮಾಡಿ ಇವಳು ತೀರ್ಸೇವಳಂತೆ. ಬೋಲ್ ಒಳ್ಳೇದಲ್ವಂತೆ ಹುಡ್ಗವು ಕಾಣತ್ತೆ. ಯಪ್ಪ ನಮ್ಮ ಸಚ್ಚಿ ಎಷ್ಟು ಹೇಳ್ದಂಗೆ ಕೇಳೋಣ ಗೊತ್ತೇ. ನಿಜವಾಗ್ಲೂ ಆ ಹುಡುಗನಿಂದ ಕೆಟ್ಟ ಮೆಟ್ಟಿ ಹಿಡ್ದವನೆ. ಹುಡ್ಗ ಬೋಲ್ ಒಳ್ಳೇದಲ್ಲ. ಹಿಂಗೆ ಎದ್ಬಿಟ್ರೆ ನಮ್ಮ ಮರ್ಯಾದೆನ ತೆಗೆದು ಬಿಡುತ್ತೆ. ಸುಮ್ಮನೆ ಕಳಿಸ್ಬಿಡತ್ತೆ. ಕಳಿಸ್ಬಿಡು ಸುಮ್ಮನೆ. ಯಪ್ಪ ಸವಾಸ ಬೇಡ ಹುಡುಗನ ಸವಾಸ. ಯಾಕನ ಅದಕ್ಕೆ ಮತ್ತು ಕಂಡಾರ ಹುಡುಗನ್ನ ಕರ್ಕೊಂಬಂದು ಮನೆಗೆ ಕಿಕ್ಕೆ ಬೇಡ ಅಂಬೋದು. ನೋಡು ಅದರಿಂದ ಯೋಟು ನಾವು ಅಯ್ಯನ್ವಿ ನಮ್ದೇ ಮಸ್ತಾಗೈತಿ. ಇಲ್ಲಿ ಯಾರು ನೋಡ್ತೀಯ ಯಾರು ಬಿಡ್ತೀಯ ಅಮ್ಮಂಗಾಗೈತಿ ನಮ್ದೇನಿ. ನಮ್ದೇ ಊರು ಬಾದಾಳಾಗೈತಿ ಅಂತದ್ರಾಗೆ ಅವ್ರದ್ದೆಲ್ಲ ಎಲ್ಲಿ ನೋಡ್ತಾ ಕೂಕಮ್ಮನ್ ನಾವು. ನಾನು ಅವತ್ತು ಸುಮ್ಮನಿದ್ರು ಇರ್ತಿದ್ದೆ. ಏನು ಮಾಡೋದು ವಿಚಾರದ್ದು ಬೇರೆ ಹಿಂಗಾಗಿತ್ತಲ್ಲ. ಬೇಡ ತಾಳ್ನೊಂದು ಇಟ್ಕೆ ಹೊಳ್ಕೊಂಡ್ರ ತೋರಿಸಿತುನ ನಮ್ಮ ತೈಯೊಳಗೆ ಕರ್ಕೊಂಬಂದೆ. ನಾನು ಅವತ್ತೊಂದು ಶಾಣ ಸುಮ್ಮನಿದ್ದಿರ ಅತ್ಲಾಗ ಹೋಗ್ಲಿಲ್ಲ ಅಂದ್ರೆ ಕರ್ಕೊಬತ್ತಿರ್ಲಿಲ್ಲ. ಆದ್ರಿಂದ ಇವತ್ತು ನಾವು ದುಡ್ಡು ಕಳ್ಕೊಂಡು ಮತ್ತು ಅದೇನೋ ಇಷ್ಟ ಅಂತದಾಗೈತ ಹುಡ್ಗ. ಒಳ್ಳೆ ಬುದ್ಧಿ ಕಲಿಸ್ಬೇಕು ಹೇಳು ಮಕ್ಳಿಗಂತ ಬುದ್ಧಿ ಕಲಿಸ್ಬಾರ್ದು. ಯಾಕೆ ಬೋಲ್ ಒಳ್ಳೇದಲ್ಲ ಹೇಳೋಣ. ಅದಕ್ಕೆ ನೆನ್ನೆ ಕರ್ಕೊಂಡು ಹೋಗ್ಲಾಡು ಸುಮ್ಮನಿರೋ ತಲೆ ಬಿದ್ದಿರಲಿ. ನಮ್ಮ ಹುಡುಗಿಗೆ ಇಲ್ಲದ ಬುದ್ಧಿ ಕಲಿಸುತ್ತದ ಒಳ್ಳೇದಲ್ಲ ಅದಾವು. ರಸಿ ಕೆಟ್ಟದ್ದು ಕರ್ಕೊಂಬರ್ಬೇಡ ಸುಮ್ಮನಿರಮ್ಮ ತಾಯಿ. ನಮ್ಮ ಹುಡ್ಗ ಆ ಹುಡ್ಗನಿಂದನ ಹಾಳಾಗೋತು. ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳೋದು ನಮ್ಮ ಹುಡ್ಗ. ಅಮ್ಮ ಮಮ್ಮಿ 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 ಅಂತ ಹೇಳಿ ನಾನು ಹೇಳ್ದಂಗೆ ಕೇಳೋದು. ಆ ಹುಡ್ಗನಿಂದನ ನಮ್ಮ ಹುಡ್ಗ ಹಾಳಾಗೋತು. ಹೋಗತ್ತ ಅದನ್ನೆಲ್ಲಿ ಕರ್ಕೊಂಬಂದು ಏನೋ ಅವನಿಷ್ಟು ನಮ್ಮ ಮನೆ ಯಾಕೆ ನೀನು. ಅಯ್ಯೋ ಇದೊಂದನಿಷ್ಟು ಬೇರೆ ಬಂದೈತೆ, ಅದೊಂದನಿಷ್ಟ 2 ಅನಿಷ್ಟಗಳು ಬಂದು ಆಕರಿಸ್ಕೊಂಡು ನಮ್ಮ ಮನೆಯೆಲ್ಲ ಹಾಳಾಗೋಯ್ತು. ಕಿವಿ ಯಾಕಿವಾಗ ಅವ್ರ ಅಮ್ಮಗೆ ಹೇಳಿ ನೀ ಬೋತಾಳಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ತಾಳೆ. ಸುಮ್ಮನೆ ಅದು ಕರ್ಕೊಂಡು ಹೋಗ್ಲಿ ಹೇಳು. ಇವಾಗ ಅಲ್ಲ ಅವ್ರ ಅಜ್ಜಿರ್ ಮಂತಾಗ ಇದ್ದಾನೆ, ಅಲ್ಲೇ ಇರಲಿ ಹೇಳು. ಅಯ್ಯೋ ದೇವ್ರೆ ನಾನು ಹೋಗಿಲ್ಲ ಹೋಗಿ ಕರ್ಕೊಬಂದಲ್ಲಪ್ಪ ಅಮ್ಮಂಗೆ ಅದು ಹೋಗತ್ತ. ಅಯ್ಯಪ್ಪ ಸಾವಾಸ ಅಲ್ಲಪ್ಪ ಕಂಡಾರ ಮಕ್ಕಳ ಮನೆ ಹಿಕ್ಕೆ ಮಾಡು. ಅದೇನಂತ ಬುದ್ಧಿ ಕಲ್ತೈತೆ ಆ ಹುಡುಗ ಈ ವಯಸ್ಸಿಗೆ. ಹೆಣ್ಣೆ ಅಲ್ಲಿ ಆ ಕಲಮ್ಮನ ಮಗನ್ನ ಮಗಳೈತಲ್ಲ ಕಲಮ್ಮನ ಮಗಳು, ಅದನ್ನ ನಾನು ಲವ್ ಮಾಡ್ತೀನಿ ಅಂತ ಇವನು ಆ ಶಿಲ್ಪನ ಮಗ ಇಲ್ವಿ ಅವನು ಚೆಂಡು ಅಂಬನು ಆ ನನ್ನ ಮಗನೂ ಇವನು ಗುದ್ದಾಡಾರಂತೆ. ಅಕ್ಕಿ ಅಜ್ಜಿ ಕರ್ಕೊಂಡು ಹೋದ್ಲಂತೆ. ನಂತಾಗೆ ಭಾಗ್ಯಮ್ಮಂಗೆ ಅಂದ್ಲು. ಅಕ್ಕ ನಾನು ನಮ್ಮಂತಾಗೆ ನಿನ್ಕೊಂಡು ನೋಡ್ತಿದ್ದೆ ಕಣಕ್ಕ. ಆ ಹುಡಿಬ್ರಳು ಗುದ್ದಾಡ್ತಿದ್ರು. ಇವನು ನಿಮ್ಮ ಮನೆಯಾಗ ಇದ್ದಾನಲ್ಲ ಅವನು ಅಂತ ಹೇಳಿ ಹೇಳ್ತಿದ್ರು. ಅಕ್ಕೇನಿ ಇವಳು ಶಿಲ್ಪಿ ಏನೋ ಕೇಳ್ತಾಳಂತಪ್ಪ. ಆ ಹುಡುಗಿನ ಅಗ್ರಿಮೆಂಟ್ ಮಾಡ್ಕೊಂತೀವಿ ಅಂತ ಕೇಳ್ತಾಳೆ ಅಂತ ಮಾತಾಡ್ದಂಗೆ ಆತು. ನನಗೆ ವಿಷಯ ಗೊತ್ತಾಯ್ತು. ಗುದ್ದಾಡರಂತ ಇಬ್ರು. ನಮ್ಮ ಹುಡುಗಿ ನಾನು ನೋಡಿದ್ದು ಫಸ್ಟು ನಾನು ಲವ್ ಮಾಡಿದ್ದು ಅಂತ. ಇಷ್ಟೇ ಅಲ್ವೇ ಕಂಡರ ಮನೆಯಾಗೆ ಮಕ್ಳನ್ನ ಬಿಟ್ಟರೆ ಹಿಂಗೆ ಅಲ್ವೇ ಬೈಕ್ಯಮ್ಮದು. ನನಗೆ ಅದಕ್ಕೆ ನಮ್ಮಮ್ಮ ಹೇಳ್ತಿತ್ತು, ನನಗೆ ಗೊತ್ತಾಗಲಿಲ್ಲ. ಯಾಕನ್ನ ಬಿಟ್ಟೋದ್ನೋ ಏನೋ ನೋಡಿ ಇವಾಗ ಹೆಂಗೆ ಬೈಕ್ಯಂಬ್ತಾರೆ. ಬಿಟ್ಟೋಗಿದ್ಕೆ ತಾನೇ ಬೈಕ್ಯಂಬದು. ನಾನು ಬಿಟ್ಟೋಗ್ಲಿಲ್ಲ ಅಂದ್ರೆ ಎಲ್ಲ ಬೈಕ್ಯಂಬಾರ. ನನ್ನ ಮಕ್ಳು ನನ್ನ ಮನೆಯಾಗ ಬಿದ್ರಿ, ನನ್ನ ಮಕ್ಳು ನನ್ನ ಮನೆಯಾಗಿದ್ದಿದ್ರಿ ಯಾಕೆ ಇವರು ಅಂಬಾರ ಹೇಳು. ನೋಡಿ ಹೆಂಗೆ ಬೈಕ್ಯಂಬ್ತಾರೆ ಅತ್ತೆ ಸೊಸೆ ಇಬ್ರಾಳು. ನೋಡಿ ಅದಕ್ಕೆ ಮತ್ತೆ ಎಷ್ಟೇ ಆಗಲಿ ನಮ್ಮ ಮಕ್ಳು ನಮ್ಮ ಮನೆಯಾಗಿರ್ಬೇಕು. ಕಂಡಾರ ಯಾರೋ ಸಹಿಸ್ಕೊಂಬಲ್ಲ ಅಂಬ. ಆಡಿ ಕುಡಿ ನಮ್ಮ ಅಮ್ಮನೇ ವಾಸಿ ಅನಿಸುತ್ತೆ ಎಂಥದನ್ನ ಆಗಲಿ. ಇವತ್ತು ಹೆಂಗ ವಾಸಿ ಇಂತಾರೆ ಇವರೇ ಅಂತಾರೆ ಅಂತಂದ್ರೆ ನೋಡು ಅಯ್ಯೋ ಯಾರನ್ನು ನಂಬೋದಲ್ಲ. ನಾನು ಮತ್ತೆ ಒಳ್ಳೇದನ್ನ ಮತ್ತೆ ನೋಡ್ಕೊಂಬತ್ತೆ ಅನ್ಕೊಂಡೆ. ನಮ್ಮ ಅಮ್ಮ ಬಿಟ್ರೆ ಯಾರು ನೋಡ್ಕೊಂಬಲ್ಲ ಅಂಬೋದು ಈಗ ಗೊತ್ತಾಗ್ತೈತಿ. ಆಡ್ತಾ ಬಿಟ್ರೆ ಯಾರು ಆಗಲ್ಲ ಕಣಮ್ಮ, ಯಾರು ಆಗಲ್ಲ. ನೋಡಿ ಹೆಂಗೆ ಬೈಕೊಂತಾರೋ ಅನಿಷ್ಟ. ಆ ಹುಡುಗ ಇಲ್ಲಿ ಬಂದು ಸೇರ್ಕೊಂತು ಅಂತ ಬೈಕೊಂತಾರಲ್ಲ ಅಂತದ್ ಮುದ್ದೆ ಇಕ್ಕಿದ್ಕೆ ನಾವು ನೋಡ್ಕೊಂಡ್ವಿ. 1-2 ದಿನ ನಾವು ಇಕ್ಕೊಂಡ್ವಿ, ನಾವು ಇಲ್ಲಿ ನಮ್ಮ ಮನೆಗೆ ಇಕ್ಕೊಂಡಿದ್ವಿ ಅಂತಾರೆಲ್ಲ. 2 ದಿನ ಮುದ್ದೆ ಇಕ್ಕಿರ್ ಸಾಕು ಬೇರೆಯವರು ಹೆಂಗೆ ಅಂತಾರಲ್ವಿ. ಇಷ್ಟೇ ಅಲ್ವೇ ಕಂಡಾರ ಮಕ್ಳನ್ನ ಬೇರೆಯವ್ರ ಮನೆಯ ಬಿಟ್ಟರೆ ಹಿಂಗೆ ಅಲ್ವೇ ಮಾತಾಡೋದು ಜನ. ಅದನ್ನು ಕಳಿಸ್ಬಿಡಂತ ಅದು ಒಳ್ಳೇದಲ್ಲ. ಅದೇನು ಅಂಥದ್ದಾಗೈತೆ ಕೂತಿತ್ತ ಅನ್ಕೊಳಂತಲ್ದೆ ವನನೆಲ್ಲ ಕೆಡಿಸ್ತಮ್ಮಂಗೆ ಅದು ಬಂದು ಸೇರ್ಕೊಂಡು ನಮ್ಮ ಹುಡುಗನ್ನೆಲ್ಲ ಅದು ವನ ಮಾಡಾಕ್ತು. ಸುಮ್ಮನೆ ಕಳಿಸ್ಬಿಡತ್ತೆ ಅತ್ತೆ. ಬಿಡತ್ತೆ ಬೈಕೆ ಬೇಡ. ಬಿಟ್ಟದಕ್ಕೆ ನನ್ನ ತಪ್ಪಾಯ್ತು ಬಿಡು, ಕರ್ಕೊಂಡು ಹೋಗ್ತೀನಿ. ಹರ್ಷಿತಾ ಯಾವಾಗ ಬಂದಮ್ಮ? ಬಾ ಅಲ್ಲಡು, ನಾನು ನೋಡೇ ಇಲ್ಲ ನಿನ್ನ. ಬಾ ಕೂತ್ಕ ಬಾ. ಯಾವಾಗ ಬಂದು ಈಗ ಬಂದೆ? ನನ್ನ ಮಗನ್ನ ಬೈಕೆಂತಿದ್ದಲ್ಲ ಆವಾಗಲೇ ಬಂದೆ. ಅಲ್ಲ ಕಣತ್ತೆ ಯಾಕಂಗೆ ಬೈಕೆಂಬಕ್ಕೆ ಹೋಗ್ತೀಯ? ನನ್ನ ಮಗನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಬಿಡು, ಕರ್ಕೊಂಡು ಹೋಗ್ತೀನಿ.
ಅಲ್ಲ ಅದು ನಾನು ಹೆಂಗೆ ಬೈಕೆಂಬ್ಲಿಲ್ಲ ಅರ್ಷಿತಾ, ಅದೇ ಅವನು ಯಾಕೋ ನನ್ನ ಮೇಲೆ ಎಲ್ಲನ ಏಳಿ ಸಾಲ ಮಾಡಿದ್ದ, ಅಂಗಡಿಗೆಲ್ಲ ಮೂರು ಸಾವಿರ ರೂಪಾಯಿ ಸಾಲ ಮಾಡಿದ್ದ ಕಣಮ್ಮ. ಅದಕ್ಕಾಗಿನ ನೋಡ ಹುಡುಗ ಹೆಂಗೆ ಸಾಲ ಮಾಡೈತಿ ಅಂತ ಬೈಕೆಂಬ್ತಿದ್ದೆ. ಏನೇ ಅನ್ನು ನಮ್ಮ ಹುಡುಗನ ಬಿಟ್ಟಿದ್ದು ನನ್ನ ತಪ್ಪಾಯ್ತು. ಇವಾಗ ಕರ್ಕೊಂಡು ಹೋಗ್ತೀನಿ ಬಿಡಿ, ಬೈಕಮ್ಮಕ್ಕೆ ಹೋಗ್ಬೇಡಿ, ಬಿಟ್ಟಿದ್ದು ನನ್ನ ತಪ್ಪಾತೆ, ನನ್ನ ತಪ್ಪಾಯ್ತು ಬಿಡು, ಕರ್ಕೊಂಡು ಹೋಗ್ತೀನಿ. ಅಲ್ಲ ನಾನೇನು ಬೈಕಮ್ಮಕ್ಕೆ ಹೋಗಿಲ್ಲ, ಇಲ್ಲ ನಮಗೂ ನಿಮ್ಮ ಹುಡುಗಿದ್ದಿದ್ದೆ ಆಸೆ ಆಯ್ತು. ಯಾಕಂದ್ರೆ ನಮ್ಮ ಹುಡುಗನ ಜೊತೆಗೆ ನಮ್ಮ ಹುಡುಗಿಗೆ ಯಾರು ಇರಲಿಲ್ಲ, ನಿಮ್ಮ ಹುಡುಗ ಇರೋದ್ರಿಂದನೇ ನಮಗೂ ಹೆಂಗ ಆಸೆ ಆಯ್ತು ಕಣಮ್ಮ. ನಾವೇನು ಇಲ್ಲೋಡು ನಿಜವಾಗ್ಲಮ್ಮ ಬೈಕಮ್ಮಕ್ಕೆ ಹೋಗ್ಲಿಲ್ಲ, ನಿಮ್ಮ ಹುಡುಗಿರೋದಕ್ಕೆ ನಮಗೂ ಬಹಳ ಖುಷಿ ಆಯ್ತು ಕಣಮ್ಮ ಹರ್ಷಿತಾ. ಸುಮ್ಮನೆ ನಾಟಕ ಆಡ್ಬೇಡ್ರಿ ಬಿಡತ್ತೆ, ಮನಸ್ನಾಗ ಒಂದಿಟ್ಕೊಂಡು ಹೆಂಗೆ ಬೈಕೆಂಬ್ತಾ ಇದ್ದೀರ ನನ್ನ ಮಗನ್ನ. ಅಯ್ಯೋ ನಾನು ಎಲ್ಲೆಲ್ಲೋ ಬಿಟ್ಟೋದ್ನೋ ಅನ್ನಿಸ್ತೈತೆ, ಅದಕ್ಕೆ ಮತ್ತೆ ಯಾರೂ ಆಗಲ್ಲ, ಸುಮ್ಮನೆ ನಾವು ಅನ್ಕೊಂಬದೇನೆ. ಅಯ್ಯೋ ಬಿಡತ್ತೆ, ಕರ್ಕೊಂಡು ಹೋಗ್ತೀನಿ ಬಿಡು. ಕಣಕ್ಕ ಕರ್ಕೊಂಡು ಹೋಗಿ ಡೈರೆಕ್ಟಾಗಿರೋದೇ ಹೇಳ್ತಾ ಇದ್ದೀನಿ. ಆ ಹುಡುಗ ಬೋಲು ಸಾಲ ಮಾಡೈತೆ ಕಣಕ್ಕ, ನಮ್ದೊಂದು 10,000 ಅಧ್ವಾನ ಮಾಡೈತೆ, ಅಲ್ಲೊಂದು 3,000 ಅಲ್ಲೊಂದು 3,000, ಅದು ಇದು ದುಡ್ಡು ಎಲ್ಲನ. ನಿನ್ನ ಮಗ ಒಂದು ಸ್ವಲ್ಪ ಕೈ ಬಾಯಿನೂ ಸರಿ ಇಲ್ಲ ಕಣಕ್ಕ. ಹೋಗಿ ನಿನ್ನ ಮಗನ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿಸ್ರಕ್ಕ ನಿಮ್ಮ ಮಗನಿಗೆ. ಆಯಿತು ಸೌಮ್ಯ, ಆಯಿತು. ನನ್ನ ಮಗನ ಬುದ್ಧಿ ಎಲ್ಲ ಹೇಳ್ದಲ್ಲ, ನೀವು ಒಳ್ಳೇದೇ ಹೇಳಿರೋದು, ನೀವೇನೇನು ಕೆಟ್ಟದ್ದು ಹೇಳಿಲ್ಲ. ಸರಿ ಆಯ್ತತ್ತೆ, ನನ್ನ ಮಗನ ನಿಮ್ಮ ಮನೆಗೆ ಬಿಟ್ಟಿದ್ದು ತಪ್ಪಾಯಿತು. ಏನೋ ಅವತ್ತು ನೀವು ಪ್ರೀತಿಯಿಂದ ನಾನೇನೋ ಬಿಡ್ತೀನಿ ಅಂತ ಹೇಳಿಲ್ಲ, ನಮ್ಮ ಊರಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ, ನೀವೇ ಇರಿಸ್ಕೊಂಡು ಹಿಂಗೆ ಬೈಕಬಾರ್ದು ಅತ್ತೆ. ನೀವೇ ತಾನೇ ಇರಿಸ್ಕೊಂಡು ಹೇಗೆ ಬೇಕು ಬೈಕೊಳ್ತಾ ಇದ್ದೀರಿ ಇವಾಗ ನನ್ನ ಮಗನ್ನ. ನಂಗೆ ಬೈಕಬಾರ್ದು ನೀವು. ನಾನು ಕರ್ಕೊಂಡು ಹೋದ್ರೂ ಹೋಗ್ತಿದ್ದೆ, ನೀವಾಗಿ ನೀವು ಮಾಡಿದ್ದು ಅಲ್ಲ. ಬೈಕ್ ಎಂಬಲಿಲ್ಲ ನಾವು, ಅದು ಏನಂದರೆ ಸುಮ್ಮನೆ ನಾನು ಸೊಮ್ಮೆ ಮಾತಾಡ್ತಿದ್ವಿ. ಸರಿ ಆಯ್ತು ಬಿಡತ್ತೆ, ಆಯಿತು. ಯಾವಾಗ ಬಂದ್ಲಪ್ಪ, ನಾನು ನೋಡೇ ಇಲ್ಲ. ನಾನು ಸೌಮ್ಯ ಬೈಕೆಂಬ್ತಿದ್ವಿ, ಅವ್ರ ಮಗನ್ನ ಅವಾಗೆಲ್ಲ ಬಂದವಳೆ. ಹೋಗತ್ತ ನಾವು ನೋಡೇ ಇಲ್ಲ. ಬೈಕೆಂಬ್ತಿದ್ರಿ ಯಾರನ್ನ? ಅದೇನೇ ಆ ಹುಡ್ಗನ ಬೈಕೆಂಬ್ತಿದ್ವಿ ನಾನು ಸೌಮ್ಯ. ಆ ಹುಡ್ಗೇನು ಒಳ್ಳೆ ಬುದ್ಧಿ ಕಲ್ತಿಲ್ಲ, ಅದು ಒಳ್ಳೇದಲ್ಲ ಅದು ಅಂತೇಳಿ ಬೈಕೆಂಬ್ತಿದ್ವಿ ನಾನು ಇವಳು. ಜೋರಾಗೆ ಬೈಕೆಂಬ್ತಿದ್ವಿ, ಇಲ್ಲಿ ಬಂದು ನಿಂತ್ಕೊಂಡವಳೆ, ನೋಡೇ ಇಲ್ಲ ನಾವು. ಸುಮ್ಮ ಬೈಕೆಂಬ್ತಾ ಇದೀವಿ, ಅನಿಷ್ಟ ದರಿದ್ರ ಹಂಗೆ ಹಿಂಗೆ ಅಂತ. ಬಿಡು, ಏನು ಹೆದರಿಕೆ ಮುಖ, ನಮ್ದೇನೆ ನಮ್ಗಾಗೈತಿ. ಅಯ್ಯೋ ನನಗೆ ಇವಾಗ ನಮ್ಮ ಸುಂದ್ರಂದು ಹೆಂಗಪ್ಪ ಕತೆ, ನೋಡಪ್ಪ ಹಿಂಗಾಗೈತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇಂಥದ್ರಲ್ಲಿ ಈ ಹುಡುಗನ ಎಲ್ಲಿ ನೋಡೋಣಕ್ಕ. ನಮ್ಮದೇ ಎದ್ದಾಗಿಂದ ನಮ್ದೇನೇ ಬ್ಯಾಡ. ಆ ಹುಡುಗನ ಎಲ್ಲಿ ನಮ್ಮ ಹುಡುಗ ಒಳ್ಳೆ ಬುದ್ಧಿ ಕಲಿಸೇ ಇಲ್ಲ. ಅದು ಏನಂದ್ರೆ ಒಳ್ಳೇದಲ್ಲ ಹೇಳಪ್ಪ. ಈ ವಯಸ್ಸಿಗೆ ಎಂಥ ಬುದ್ಧಿ ಕಲ್ತೈತೆ, ಸಿಗರೇಟ್ ಸೇದೋದು, ಅಲ್ಲೂ ಇಲ್ಲೂ ನಿಮ್ಮಲ್ಲೂ ಸೂಪರ್ ಹಾಕ್ಯಂಬೋದು, ಎಲ್ಲನ ಇಸ್ಕೊಂಬೋದು ಅವ್ರ ಇವ್ರತಾಗೆ ದುಡ್ಡ. ಅಯ್ಯೋ ನಮ್ಮ ಹುಡುಗಂಗೆ ಹೇಳ್ಬಿಟ್ಟು ಇಲ್ಲದ್ದೆಲ್ಲನ ಅಲ್ಲಿ ಅಂಗಡಿ ಮತ್ತಕ್ಕೆ ಹೋಗಿ ಕೋಮ್ಲಾದ ಮೈ ಹೇಳ್ದು ಕೋಮ್ಲಮ್ಮ ಹೇಳ್ತು ಅಂತ ಎಲ್ಲ ಇಸ್ಕೊಂಡು 3,000 ರೂಪಾಯಿ ಬಾಕಿ ಮಾಡೈತಿ. ಎಲ್ಲ ಒಂದು 10,000 ರೂಪಾಯಿ ದುಡ್ಡು ಕಳ್ದೈತಿ ನಮ್ದೆಲ್ಲನ. ಹೇಳು ಇದೇನು ನಾನೆಲ್ಲ ದುಡ್ಡು ಇಕ್ಕಿರ ಅದೇ ಓದ್ಕೊಂಬೋದು ಸುಗುಣ, ಅದೇ ಓದ್ಕೊಂಬೋದು. ಅದಕ್ಕೆ ಮತ್ತೆ ಕಂಡರ ಮಕ್ಕಳು ಮನೆಯಾಗ ಇಕ್ಕೆ ಬಡ್ದಂಬೋದು. ಯಪ್ಪ ಏನಾನು ಹೇಳೋರು ಕಷ್ಟ, ವಾದ್ಯ ಕಾಲ ಬಿಡೋಕ್ಕಾಗಲ್ಲ, ಏನಾನು ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ನೀವು ಸುಮ್ಮನಿರ್ಬೇಕಾ? ಬಿಡು, ಹೋದ್ರು ಹೋಗ್ತಾಳೆ ನೀನು. ಅಲ್ಲ ಬೈಕೆಂಬ್ತಾಳೆ ನೋಡ, ಮತ್ತೆ ಹೆಂಗೆ ಬೈಕೆಂಬ್ತಿತ್ತು ಅಂತ, ಬೈಕೆಂಬ್ತಾಳೇನೋ ಅಂತ. ಬೈಕೆಂಬ್ತಾಳ ಅವಳು ಇವಾಗ. ನೋಡಪ್ಪ ನಮ್ಮ ಮತ್ತೆ ಹೆಂಗೆ ಬೈಕೆಂಬ್ತಿತ್ತು ಅಂತ. ಬೈಕೆಂಬ್ತಾಳೆ ಬಿಡು, ಏನು ಯೋಚನೆ ಮಾಡಬೇಡಿ. ಮತ್ತೆ ಬೈಕಂತ ಆಯಿತು, ಅವಾಗ ಎಲ್ಲ ಕೇಳಿಸ್ಕೊಂಡವಳೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಬ್ಲೆ ಬಿಡು, ನಾವೇನೇನು ತಿಳ್ಕೊಂಬಲ್ಲ, ಏನಾನ ಮಾಡ್ಕೊಂಬ್ಲೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.